ನಮಸ್ತೆ ಮೇಡಮ್. ನಮಸ್ತೆ. ಇದಕ್ಕಿಂತ ಮುಂಚಿನ ಎಪಿಸೋಡ್ ಅಲ್ಲಿ ನಿಮ್ ಜೊತೆ ಮಂತ್ರದ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಇವತ್ತು ನಾವು ಅಸ್ಟ್ರಾಲಜಿ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ ಜೊತೆ ಮಾತಾಡಿದ್ ನಂಗೆ ತುಂಬಾ ಖುಷಿ ಆಯ್ತು. ನೀವು ಇಷ್ಟೆಲ್ಲ ನಾಲೆಡ್ಜ್ ಬಂದಿದೆ ನಿಮ್ಗೆ, ಇದೆಲ್ಲ ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಥವಾ ನಿಮ್ಗೆ ಏನ್ ಮೋಟಿವೇಟ್ ಮಾಡ್ತು ಇದ್ರ ಬಗ್ಗೆ ಮಾತಾಡೋಣ. ಹೌದಾ, ತುಂಬಾ ಸಂತೋಷ ನೀವು ಕೇಳಿದ ಕ್ವಶನ್. ಯಾಕಂದ್ರೆ ನಮ್ಮ ತಾತ ಫೇಮಸ್ ಅಸ್ಟ್ರಾಲಜರು, ಆಂಧ್ರದಲ್ಲಿ ಕಲ್ಯಾಣ ದುರ್ಗ ಅಂತ ಇತ್ತು. ಆಗ ಒಂದು ಆ ಹಳ್ಳಿಗೆ ಅವ್ರು ಫೇಮಸ್ ಅಸ್ಟ್ರಾಲಜರ್. ನಮ್ಮ ತಾತ ಒಬ್ಬರೇ ಇದ್ದಿದ್ದಲ್ಲಿ. ನಮ್ಮ ತಂದೆ ತಾಯಿ ಇಬ್ರು ಅಸ್ಟ್ರಾಲಜರ್ಸ್. ನಮ್ಮ ತಾಯಿ ಫೇಸ್ ರೀಡಿಂಗು ಓಕೆ, ತುಂಬಾ ಚೆನ್ನಾಗಿ, ಯಾರಾದ್ರೂ ಮುಖ ನೋಡಿದ ತಕ್ಷಣ ನೀನ್ ಹಿಂಗೆ ಇರ್ತೀಯ ಅಂತ ಹೇಳೋರು. ನಮ್ಮ ತಂದೆ ಜಾತಕ ಬರೆದು ಜ್ಯೋತಿಷ್ಯ ಹೇಳೋರು. ಆ ಕಾಲದಲ್ಲೆಲ್ಲ ಏನಂದ್ರೆ ನಮ್ಮ ತಂದೆ ಹತ್ರ ಒಂದು ಜಾತಕ ಬರ್ಸ್ಕೊಂಡು ಹೋಗ್ಬಿಟ್ಟು, ಆಗ ಜಾತಕ ಬರೆಯೋರೇ ಇರ್ಲಿಲ್ಲ. ಜಾತಕ ಬರ್ಸ್ಕೊಂಡು ಹೋಗ್ಬಿಟ್ಟು ಯಾರಾದ್ರೂ ಒಂದು 6 ತಿಂಗಳು 1 ವರ್ಷ ಬಿಟ್ಕೊಂಡು ಅವ್ರಿಗೆ ₹1 ತಂದು ಕೊಟ್ಬಿಟ್ಟು ತಗೊಳ್ಳಿ ಜಾತಕ ಬರ್ಕೊಟ್ಟಿದ್ದಕ್ಕೆ, ಅದು ಒಂದು ಬಿಸ್ನೆಸ್ ತರ ಅಥವಾ ಆ ವಿದ್ಯೆನ ಯಾರಿಗಾದ್ರೂ ಇದು ಮಾಡ್ಬೇಕು ಅನ್ನೋದು ಆ ಕಾಲದಲ್ಲಿ ಇರ್ಲಿಲ್ಲ. ಸೊ ನಾವು ನಮ್ಮ ವಂಶಕ್ಕೆ ಬಂದಿದೆ, ಯಾರಾದ್ರೂ ಕೇಳಿದ್ರೆ ಜಾತಕ ಬರ್ಕೊಡ್ತೀನಿ ಅಂತ ಬರ್ಕೊಡೋರು. ಅದು ನಂಗೆ ಬ್ಲಡ್ ಅಲ್ಲೇ ಬಂದಿರೋದು, ವಂಶ ಪಾರಂಪರ್ಯ. ಹಂಗಾಗಿ ನನ್ಗೆ ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಹಾಗೆ ಜ್ಯೋತಿಷ್ಯ ಏನಾದ್ರು ನೀವು ಕಲ್ತಿರೋದು, ಅದ್ರ ಮೇಲೆ ಏನಾದ್ರು ಕೋರ್ಸಸ್ ಮಾಡಿದೀರಾ? ನಾನು ಜ್ಯೋತಿಷ್ಯ ಈಗ ಆಕ್ಚುಲ್ ಆಗಿ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿಗೆ ಜ್ಯೋತಿಷ್ಯ ಒಂದು ಸಬ್ಜೆಕ್ಟ್ ಮಾಡಿದ್ರು. ಸೊ ಅದಕ್ಕೆ ಮುಂಚೆಯಿಂದನೂ ಕಲಿತಾ ಇದ್ದೆ ನಾನು ಜ್ಯೋತಿಷ್ಯ. ತುಂಬಾ ಗುರುಗಳ ಹತ್ರ ಕಲ್ತಿದ್ದೀನಿ. ಜ್ಯೋತಿಷ್ಯ ಯಾವಾಗ ಇದು ಮಾಡಿದ್ರು ಸಂಸ್ಕೃತ ಯೂನಿವರ್ಸಿಟಿಯಿಂದ, ಆವಾಗ ನಾನು 2 ಎಕ್ಸಾಮ್ ತಗೊಂಡೆ. ಸೊ ನಾನು ಯೂನಿವರ್ಸಿಟಿಗೆ 3rd ರ್ಯಾಂಕ್ ಬಂದಿದ್ದೀನಿ ಜ್ಯೋತಿಷ್ಯದಲ್ಲಿ. ಹಂಗಾಗಿ ಆಮೇಲೆ ನೆಕ್ಸ್ಟ್ ನಾನು ಗೋಲ್ಡ್ ಟ್ರೀ ಆಸ್ಟ್ರೋ ಇಂದ ಜ್ಯೋತಿಷ್ಯದ ಬಗ್ಗೆ PhD ಮುಗಿಸ್ಕೊಂಡೆ, ಡಾಕ್ಟ್ರೇಟ್ ತಗೊಂಡೆ. ಆ ಡಾಕ್ಟ್ರೇಟ್ ಸಬ್ಜೆಕ್ಟ್ ಯಾವ್ಯಾವ ತಗೊಂಡೆ ಅಂತಂದ್ರೆ ಸನ್ಯಾಸ ಯೋಗ ಅಂತ ತಗೊಂಡೆ ನಾನು. ಸೊ ಸನ್ಯಾಸ ಯೋಗ ನನಗೆ ತುಂಬಾ ಇಂಟ್ರೆಸ್ಟ್ ಇದ್ದಿದ್ದು ಟಾಪಿಕ್. ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿ ಅದರಲ್ಲೇ ನಾನು PhD ತಗೊಂಡೆ. ಓಕೆ, ಅಂದ್ರೆ ಒಂದು ಯೋಗದಲ್ಲಿ ಈ ತರ ತುಂಬಾ ಚೆನ್ನಾಗಿತ್ತು ಅದು. ಸನ್ಯಾಸ ಯೋಗ, ಗುರುಬಲ, ಮಂತ್ರ ದೀಕ್ಷೆ 3 ತಗೊಂಡೆ. 3 ಟಾಪಿಕ್ ಸಬ್ಮಿಟ್ ಮಾಡಿದೆ. ಅದರಲ್ಲಿ ತುಂಬಾ ಜಾಸ್ತಿ ನಾನು ಬರೆದಿದ್ದು ಇದನ್ನ ಥೀಸಿಸ್ ಸನ್ಯಾಸ ಯೋಗದ ಬಗ್ಗೆನೆ. ಸೊ ಅದರಲ್ಲಿ ಒಂದು ಚಾಲೆಂಜಿಂಗ್ ಕ್ವಶನ್ ಬಂತು ನನಗೆ. ಅದೆಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ನಾನದು. ಸೊ ಸನ್ಯಾಸ ಯೋಗ ನಾನು ಬರೆದಾಗ ಅದರಲ್ಲಿ ವಿವೇಕಾನಂದರದು, ಶಂಕರಾಚಾರ್ಯರದು ನಾನು ಬರೆದಿದ್ದೆ. ಇವರು ಸನ್ಯಾಸಿಗಳು, ಹುಟ್ಟು ಸನ್ಯಾಸಿಗಳು ಅಂದ್ರೆ ಬೈ ಬರ್ತೆ ಇವ್ರಿಗೆ ಸನ್ಯಾಸ ಯೋಗ ಇತ್ತು ಅಂತ ಬರೆದೆ. ಆಗ ಥೀಸಿಸ್ ಸಬ್ಮಿಟ್ ಮಾಡಕ್ ಹೋದಾಗ ನನಗೆ ಒಂದು ಕ್ವಶನ್ ಕೇಳಿದ್ರು, ಅದು ನಾನು ಯಾವತ್ತೂ ಮರೆಯಲ್ಲ. ನೋಡಮ್ಮ, ಥೀಸಿಸ್ ಸಬ್ಮಿಟ್ ಮಾಡಕ್ ಬಂದಿದ್ಯಾ ನೀನು ಸನ್ಯಾಸ ಯೋಗದ ಬಗ್ಗೆ, ಬಟ್ ಇದು ನೀನು ವೀರ ಸನ್ಯಾಸಿ ವಿವೇಕಾನಂದರು ಅವ್ರ ಬಗ್ಗೆ ಎಲ್ಲ ಪ್ರಪಂಚಕ್ಕೆ ಗೊತ್ತು. ಆಮೇಲೆ ಆದಿಗುರು ಶಂಕರಾಚಾರ್ಯರು ಅವರು ಸನ್ಯಾಸಿಗಳು ಅಂತ ಪ್ರಪಂಚಕ್ಕೆ ಗೊತ್ತು. ಅವರು ಜಾತಕದಲ್ಲಿ ಸನ್ಯಾಸ ಯೋಗ ಇದೆ ಅಂತ ನೀನು ಥೀಸಿಸ್ ಬರ್ದಿದ್ಯಾ, ಓಕೆ ಒಪ್ಕೊಳ್ಳೋಣ. ಬಟ್ ಎಲ್ಲರಿಗೂ ಗೊತ್ತಿರೋಂಥ ಸನ್ಯಾಸಿ ಬಗ್ಗೆ ಬರ್ದಿರೋದು, ನೀನು ಏನು ಸಾಧನೆ ಮಾಡಿದೆ ಅನ್ನೋ ಹಂಗಾಯ್ತು. ಒಂದು ಮಗು ಈಗ ಹುಟ್ಟಿದೆ, ಅದು ಮುಂದೆ ಸನ್ಯಾಸಿ ಆಗುತ್ತೆ ಅನ್ನೋದನ್ನ ನೀನು ಪ್ರೂವ್ ಮಾಡಿದಾಗ ನಿನ್ನ ಥೀಸಿಸ್ಗೆ ಒಂದು ತುಂಬಾ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಸಾಕಷ್ಟು ತಲೆ ಕೆಡಿಸ್ಕೊಂಡು, ಹೇಗೆ ಹುಡ್ಕೋದು, 100 ಮಕ್ಳು ಜಾತಕ ಹುಡ್ಕಕ್ಕಾಗತ್ತಾ ನಾನು? ಅದ್ ಹೆಂಗ್ ಸನ್ಯಾಸಿ ಆಗುತ್ತೆ? ಯಾವ್ದೋ ಒಂದ್ ಮಗು ಜಾತಕ ನೋಡ್ಬೋದು, ಅದ್ರ ಸನ್ಯಾಸ ಯೋಗ ಇರಲ್ಲ. ಏನ್ ಮಾಡ್ಲಿ ಅವಾಗ ನಾನು? ಇದ್ರ ಬಗ್ಗೆ ಸಾಕಷ್ಟು ನಾನು ರಿಸರ್ಚ್ ಮಾಡಿ ಉಡುಪಿ ಅಷ್ಟಮಠ ಇದೆಯಲ್ಲ, ಅಲ್ಲಿ ಗುರುಗಳನ್ನ ಸಂಪರ್ಕ ಮಾಡಿ ನಾನು ಅಷ್ಟಮಠದಲ್ಲಿ ಚಿಕ್ಕ ಮಕ್ಕಳನ್ನೇ ಜಾತಕ ಚೆಕ್ ಮಾಡಿ ಮೊದ್ಲಿಂದ ಅವ್ರನ್ನ ಸನ್ಯಾಸ ಯೋಗಕ್ಕೆ ಪ್ರಿಪೇರ್ ಮಾಡ್ತಾ ಇದಾರೆ. ಈಗ ಎಳೆ ಮಕ್ಕಳನ್ನ, ಒಂದು 5 ವರ್ಷದ ಹುಡುಗರನ್ನ ಕರ್ಕೊಂಡ್ಬಂದು ಉಪನಯನ ಮಾಡಿ ಅವ್ರಿಗೆ ಒಂದು ಸನ್ಯಾಸ ದೀಕ್ಷೆ ಕೊಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಅಲ್ಲಿ ಗುರುಗಳ ಹತ್ರ ನಾನು ತುಂಬಾ ಮನವಿ ಮಾಡ್ಕೊಂಡು ಅವ್ರನ್ನ ಕೇಳಿ ಒಂದು ಮಗುದು ಜಾತಕ ತಗೊಂಡು ಆ ಜಾತಕನ ಅದ್ರಲ್ಲಿ ಅಪ್ಲೈ ಮಾಡಿ ಈ 5 ವರ್ಷದ ಮಗು ಮುಂದೆ ಸನ್ಯಾಸಿ ಆಗುತ್ತೆ ಅಂತ ಪ್ರೂವ್ ಮಾಡಾದ್ಮೇಲೆ ಅದು ಅಕ್ಸೆಪ್ಟ್ ಆಗಿ ನಂಗೆ ಡಾಕ್ಟರೇಟ್ ಸಿಕ್ತು. ಇದೊಂದು ನನ್ನ ಸಾಧನೆ ಅಂತ ಹೇಳ್ಕೊಳಕ್ಕೆ ಸಂತೋಷ ಪಡ್ತೀನಿ ನಾನು. ಓಕೆ, ಅದೇ ಈ ಸನ್ಯಾಸಿ ಯೋಗ ಬಗ್ಗೆನೆ ಮಾತಾಡ್ತಾ ಇದ್ರೆ, ನಾನ್ ಕೇಳಿರೋ ಪ್ರಕಾರ 4-5 ಗ್ರಹಗಳು ಒಂದೇ ಮನೆಯಲ್ಲಿದ್ರೆ ಸನ್ಯಾಸಿ ಯೋಗ ಅನ್ನೋ ತರ ಈಸಿಯಾಗಿ ಕೊಟ್ಬಿಟ್ಟಿರ್ತಾರೆ. ಬಟ್ ಅಷ್ಟು ಈಸಿಯಾಗಿ ಇರಲ್ಲ ಅಲ್ವಾ? ಖಂಡಿತ ಇಲ್ಲ. ಏನ್ ಗೊತ್ತಾ, ಇದೇ ಮೊನ್ನೆ ನಮ್ಗೆ ಚಾಲೆಂಜ್ ಬಂತು. ಸಿಂಹ ಲಗ್ನ, ಲಗ್ನಾಧಿಪತಿ ರವಿ 7th ಪ್ಲೇಸ್, ಸೊ ಕುಂಭದಲ್ಲಿ. ಸೊ ನಾನು ಸಪ್ತಮ ಭಾವದ ಬಗ್ಗೆ ಮಾತಾಡ್ತಾ ಇದ್ದೆ. ಲಗ್ನಾಧಿಪತಿ ಯಾವಾಗ 7th ಅಲ್ಲಿ ಇರ್ತಾನೆ, ಅದು ರವಿ ಆಗ್ಬಿಟ್ಟು 7th ಅಲ್ಲಿ ಇದ್ರೆ, ಸೊ ಅಲ್ಲಿ ದ್ವಿಕಳತ್ರ ಯೋಗ. ದ್ವಿಕಳತ್ರ ಯೋಗ ಅಂದ್ರೆ ಎರಡು ಮದುವೆ ಅಂತ ಇದೆ ಅಂತ ಅದು ಒಂದು ಶಾಸ್ತ್ರದಲ್ಲಿ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಒಬ್ರು ಇದೇ ತರ ಕ್ವಶನ್ ಕೇಳಿದ್ರು. ಸೊ ಸಿಂಹ ಲಗ್ನನೇ, ರವಿ ಜೊತೆ ಶನಿ, ಕುಜ, ಬುಧ 4 ಗ್ರಹ ಇದೆ ಅಲ್ಲಿ. ನೀವ್ ಹೇಳ್ದಂಗೆ 4 ಗ್ರಹ ಇದ್ದಿದ್ರೆ ಹುಡುಗ ಸನ್ಯಾಸಿ ಆಗ್ಬೇಕಾಗಿತ್ತಲ್ವಾ? ಅಥವಾ ಅಲ್ಲಿ ಸಪ್ತಮಾಧಿಪತಿ ರವಿ, ಅಲ್ಲಿ ಅಪೋಸಿಟ್ ಶನಿ ಇದ್ರೆ ತಡೆ ವಿವಾಹ ಅಂತ ಹೇಳ್ತೀವಿ ನಾವು ಸಪ್ತಮದಲ್ಲಿ, ನಿಧಾನ ಆಗುತ್ತೆ ಮದುವೆ ಅಂತ ಹೇಳ್ತೀವಿ. ಸೊ ಕುಜ ಬುಧ ಅವರಿಬ್ರು ಬದ್ಧ ಶತ್ರುಗಳು, ಅದು ಗ್ರಹ ಯುದ್ಧ ಅಂತಾನೆ ಹೇಳ್ತೀವಿ ನಾವು ಅದನ್ನ ಕುಜ ಬುಧ ಇದ್ದಾಗ. ಸೊ ಮದುವೆ ಆದ್ರೂನು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಹೇಳ್ತೀವಿ. ಬಟ್ ಇದೆಷ್ಟು ಚಾಲೆಂಜ್ ಆಗಿತ್ತು ಅಂದ್ರೆ,
ಆ ಹುಡುಗಂಗೆ 23 ವರ್ಷಕ್ಕೆ ಮದುವೆ ಆಗಿದೆ, ಬೇಗ ವಿವಾಹ ಆಗಿದೆ, ಶೀಘ್ರ ವಿವಾಹ ಆಗಿದೆ. ಆಮೇಲೆ 32 ವರ್ಷ ಆಗಿದೆ ಮದುವೆ ಆಗಿ, ಲವ್ ಮ್ಯಾರೇಜ್, ತುಂಬಾ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ. 4 ಗ್ರಹ ಇದ್ರೆ ಸನ್ಯಾಸ ಯೋಗ ಎಲ್ಲಿ ಬಂತ, ಅಲ್ಲಿ ಮದುವೆ ಮಾಡ್ಕೊಂಡು ಚಿಕ್ಕ ವಯಸ್ಸಿಗೆ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿದ್ದಾರೆ. ಅವಾಗ ನಾವು ಅದನ್ನ ಏನಂತ ತಗೊಂಡ್ವಿ ಅಂತಂದ್ರೆ, ಈ ತರ ಚಾಲೆಂಜ್ ಸಾಕಷ್ಟು ಬರುತ್ತೆ. ಸೊ ಸಿಂಹ ಲಗ್ನ ಅಂತ ತಗೊಂಡಾಗ, ಸಿಂಹ ಲಗ್ನಕ್ಕೆ ಕುಜ ಯೋಗಕಾರಕ. ಸೊ ಫೋರ್ತ್ ಲಾರ್ಡ್ ಪ್ಲಸ್ ಅವ್ನು 9th ಲಾರ್ಡ್ ಆಗ್ತಾನೆ. ಸೊ ಅವ್ನು ಯೋಗಕಾರಕ, ಒಂದು ಕೇಂದ್ರ ಒಂದು ಕೋಣಾಧಿಪತಿಯಿಂದ ಯೋಗಕಾರಕ ಆದಾಗ ಸಿಂಹ ಲಗ್ನಕ್ಕೆ. ಸಪ್ತಮದಲ್ಲಿ ಕುಜ ಕುತ್ಕೊಂಡು ಒಳ್ಳೆ ಯೋಗ, ವಿವಾಹ ಯೋಗ ಕೊಟ್ಟಿದ್ದಾನ ಅವನು. ಸೊ ಹಾಗೆ ನಾವು ಲೆಕ್ಕ ತಗೊಂಡಾಗ, ಆಮೇಲೆ ಇದು ಸಿಂಹ ಲಗ್ನಕ್ಕೆ ಬುಧನೂ ಅಷ್ಟೇ ದ್ವಿತೀಯಾಧಿಪತಿ, ಕುಟುಂಬ ಸ್ಥಾನಾಧಿಪತಿ, ಸಪ್ತಮಕ್ಕೆ ಹೋಗಿ ಕುಟುಂಬ ಸ್ಥಾನನ ಚೆನ್ನಾಗಿ ಕೊಟ್ಟಿದ್ದಾನೆ. ಈ ತರ ನಾವು ಸಾಕಷ್ಟು ವಿಶ್ಲೇಷಣೆ ಮಾಡುವಾಗ ಬರೀ ಒಂದು ಡಿಕ್ಟಮ್ ಇಟ್ಕೊಂಡು 4 ಗ್ರಹ ಇದ್ರೆ ಸನ್ಯಾಸ ಯೋಗ, ಅದು ತಪ್ಪಾಗುತ್ತೆ. ಸನ್ಯಾಸ ಯೋಗದ ಕಾಂಬಿನೇಷನ್ ಸಾಕಷ್ಟಿದೆ. ಅದನ್ನ ಬೇಕಾದ್ರೆ ನಾನು ಇನ್ನೊಂದು ಎಪಿಸೋಡ್ ಅಲ್ಲಿ ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಗೆ ಆಲ್ರೆಡಿ ಕರ್ಮ ಅನ್ನೋದು ಡಿಸೈಡ್ ಆಗ್ಬಿಟ್ಟಿರುತ್ತೆ, ಹಣೆ ಬರ ಅನ್ನೋದಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಅಸ್ಟ್ರಾಲಜಿನ ಏನಕ್ಕೆ, ಅದ್ರದ್ದು ಯೂಸ್ ಏನು, ಯಾಕೆ ನಂಬೇಕು ಇದನ್ನೆಲ್ಲ? ತುಂಬಾ ಚೆನ್ನಾಗಿ ಕೇಳಿದ್ರಿ. ಯಾಕಂದ್ರೆ ಇದ್ರ ಬಗ್ಗೆ ಒಂದು ಶ್ಲೋಕ ಹೇಳ್ತೀನಿ ನಾನು. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ. ಅಂದ್ರೆ ಒಂದು ಜಾತಕ ಬರೆಯುವಾಗ ಈ ಶ್ಲೋಕ ಇದ್ದೇ ಬರಿತೀವಿ ನಾವು ಜಾತಕನ. ಅಂದ್ರೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಇವನ ಪದವಿ ಪೂರ್ವ ಪುಣ್ಯ ಅಂದ್ರೆ ಇವನ ಹಿಂದಿನ ಜನ್ಮದ ಪಾಪ ಪುಣ್ಯದ ಆಧಾರದ ಮೇಲೆ ನಾನು ಈ ಜಾತಕ ಬರಿತಾ ಇದ್ದೀನಿ ಅಂತ ಒಬ್ಬ ಜ್ಯೋತಿಷಿ ಜಾತಕ ಬರೀತಾನೆ. ಅಂದ್ರೆ ನೀವ್ ಹೇಳ್ದಂಗೆ ಅವನ ಪೂರ್ವಾಧಾರಿತ ಹಿಂದಿನ ಜನ್ಮದಲ್ಲಿ ಅವನು ಏನ್ ಕರ್ಮ ಮಾಡಿರ್ತಾನೆ ಅದನ್ನ ಅವನು ಈ ಜನ್ಮದಲ್ಲಿ ಅನುಭವಿಸ್ಬೇಕಾಗತ್ತೆ. ಸೊ ಎಲ್ಲರೂ ಮನುಷ್ಯರೆಲ್ಲ ತಪ್ಪು ಮಾಡ್ತಾರಲ್ವಾ, ಯಾರು ತಪ್ಪು ಮಾಡದೇ ಇರೋರು ಇರಲಿಲ್ಲ. ಆ ತಪ್ಪನ್ನ ತಿದ್ಕೊಂಡು ಬಾಳಕ್ ಒಂದು ಅವಕಾಶ ಇರುತ್ತಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ. ಹಾಗೆ ಈ ಜ್ಯೋತಿಷ್ಯ ಅಂತ ಹೇಳಿದಾಗ ನೀವ್ ಹೇಳಿದ್ರಿ, ನಾವು ನಿಮ್ಗೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಇವಾಗ ಕುಜ ಏನಾದ್ರೂ ಅಷ್ಟಮದಲ್ಲಿದ್ದು ಲಗ್ನದಿಂದ ಕುಜದಶೆ ನಡೀತಾ ಇದ್ದು, ಅಲ್ಲೇನಾದ್ರೂ ಅವನಿಗೆ ಅಷ್ಟಮದಲ್ಲಿ ಕುಜ ಸ್ಟ್ರಾಂಗ್ ಆಗಿದ್ರೆ, ಆ ಲಗ್ನಕ್ಕೆ ಅವನ ಅವಯೋಗಿ ಅಂತ ಒಂದು ಬರುತ್ತೆ, ಅದಾಗಿದ್ರೆ ಖಂಡಿತ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ನೀವ್ ಹೇಳ್ದಂಗೆ ಆಕ್ಸಿಡೆಂಟ್ ಆಗೋದನ್ನ ತಪ್ಸಲ್ಲ ಜ್ಯೋತಿಷರು, ಖಂಡಿತ ತಪ್ಸಲ್ಲ, ತಪ್ಸಕ್ ಆಗೋದೂ ಇಲ್ಲ. ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಇವಾಗ ಹವಾಮಾನ ವರದಿ ಅಂತ ಬರುತ್ತೆ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು. ಮುನ್ಸೂಚನೆ ಕೊಡ್ತೀವಿ, ಈಗ ಮಳೆ ಬರೋ ಹಂಗಿದೆ ಅಂತ ನೀವೇನ್ ಮಾಡ್ತೀರಾ, ಹೊರಗಡೆ ನೀವು ಹೋಗ್ಲೇಬೇಕಾಗಿರುತ್ತೆ. ಅವಾಗ ಏನ್ ಮಾಡ್ತೀರಾ, ನೀವು ಕ್ಯಾಬ್ ಮಾಡ್ಕೋತೀರಾ ಅಥವಾ ಒಂದ್ ಛತ್ರಿ ತಗೊಂಡ್ ಹೋಗ್ತೀರಾ, ಇಲ್ಲ ಎಲ್ಲಾದ್ರೂ ಹತ್ರ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಒಂದ್ ಛತ್ರಿ ತಗೊಂಡ್ ಹೋಗ್ತೀರಾ. ಸೊ ನಿಮ್ಗೆ ಅದು ಮುನ್ಸೂಚನೆ ಕೊಡುತ್ತೆ ಮಳೆ ಬರುತ್ತೆ ಅಂತ. ಹಾಗೆ ಜ್ಯೋತಿಷ್ಯರು ಅಷ್ಟೇ ಒಂದು ಮಾರ್ಗದರ್ಶಕರು. ನೋಡಪ್ಪ ಅಷ್ಟಮದಲ್ಲಿ ಕುಜ ಇದೆ, ಕುಜದಶೆ ಶುರು ಆಗೋಷ್ಟೊತ್ತಿಗೆ ನಿನಗೆ ಅದು ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ 3 ಸಂಧಿ ಶಾಂತಿಗಳಿದೆ. ಕುಜ ರಾಹು ಬೃಹಸ್ಪತಿ, ಶುಕ್ರ ಆದಿತ್ಯ ಸಂಧಿ ಶಾಂತಿ ಅಂತ. ಅದು 3 ಜೀವನದಲ್ಲಿ ಮಾಡಿಸ್ಲೇಬೇಕು ಆ ಸಂಧಿ ಶಾಂತಿ. ಸೊ ಕುಜರಾಹು ಬಂದಾಗ ಅವನಿಗೆ ಈ ಶಾಂತಿ ಮಾಡಿಸು ಕುಜನ್ಗೆ. ಆಮೇಲೆ ಒಂದು ಸುಬ್ರಹ್ಮಣ್ಯಂಗೆ ಕುಜ ಯಾವತ್ತು ಆಕ್ಸಿಡೆಂಟ್ ರಕ್ತದ ಮುಖ ತೋರಿಸ್ತಾನೆ ಅಂತ ಕುಜನಿಗೆ ನಾವೊಂದು ಪಂಚಾಮೃತ ಅಭಿಷೇಕ ಕೊಡು ಮಂಗಳವಾರ. ಒಂದು ಕೆಂಪು ವಸ್ತ್ರ ದಾನ ಮಾಡು, ತೊಗರಿ ಬೇಳೆ ದಾನ ಮಾಡು. ಅದರಿಂದ ಏನಾಗುತ್ತೆ, ಅವನಿಗೆ ತಲೆ ಮೇಲೆ ಬರುವಂತ ಮೇಜರ್ ಆಕ್ಸಿಡೆಂಟ್ ಎಲೆ ಮೇಲೆ ಹೋಗುತ್ತೆ. ಅವನಿಗೆ ಆಕ್ಸಿಡೆಂಟ್ ಆಗುತ್ತೆ, ಸಣ್ಣ ರೂಪದಲ್ಲಿ ಆಗುತ್ತೆ, ಸ್ವಲ್ಪ ಏಟ್ ಬೀಳ್ಬೋದು, ಸ್ವಲ್ಪ ರಕ್ತದ ಮುಖ ನೋಡ್ತಾನೆ. ಮೇಜರ್ ಆಕ್ಸಿಡೆಂಟ್ಸ್ ನ ತಪ್ಪಿಸೋಂತ ಕೆಲಸ ಒಂದು ಜ್ಯೋತಿಷ್ಯರು ಮಾಡ್ಬೋದು ನೋಡಿ. ಇದ್ರಲ್ಲಿ ಅಂದ್ರೆ ನಾವು ಒಂದ್ಸರಿ ಆಸ್ಟ್ರಾಲಜಿ ಬಗ್ಗೆ ಮಾತಾಡುವಾಗ ತಲೆ ಹೋಗೋ ಬದಲು ಕಿರೀಟ ಹೋಗುತ್ತೆ, ಅದನ್ನೇ ನಾವು ತಲೆ ಹೋಗೋ ಬದಲು ಎಲೆ ಮೇಲೆ ಹೋಗುತ್ತೆ ಅಂತ ಹೇಳ್ತೀವಿ. ಹಾಗೆ ಜ್ಯೋತಿಷ್ಯರು ಮಾರ್ಗದರ್ಶನ ಕೊಡ್ತಾರೆ ಹೊರತು ನಿಮ್ಮ ಕರ್ಮ ಸಿದ್ಧಾಂತನ ಖಂಡಿತ ಅವ್ರು ಚೇಂಜ್ ಮಾಡಲ್ಲ. ನಾ ಅದಕ್ಕೆ ಹೇಳಿದ್ದು ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ. ಜ್ಯೋತಿಷ್ಯರು ಅದನ್ನ ಆ ಶ್ಲೋಕ ಬರದೇ ಜನ್ಮ ಪತ್ರಿಕಾ ಬರೆಯೋದು. ಅಂದ್ರೆ ನಿನ್ನ ಪೂರ್ವ ಪುಣ್ಯದ ಕರ್ಮ ಫಲದ ಅನುಸಾರವಾಗೇ ನಾನು ಈ ಕುಂಡಲಿ ಬರಿತಾ ಇದ್ದೀನಿ ಅಂತ ಅವ್ರು ಮೊದಲೇ ಅದನ್ನ ಅನೌನ್ಸ್ ಮಾಡ್ಕೊಂಡೇ ಬರೀತಾರೆ. ಆತರ ಇದೊಂದು ಎಚ್ಚರಿಕೆ ಅನ್ಕೋಬಹುದು. ಹೌದು, ಎಚ್ಚರಿಕೆ. ಆಮೇಲೆ ನೀವ್ ಹೇಳ್ದಂಗೆ ತಲೆ ಹೋಗೋ ಬದಲು ಕಿರೀಟ ಹೋಗುತ್ತೆ ಅಂತ ಒಂದು ಮಾರ್ಗದರ್ಶನ, ಜ್ಯೋತಿಷ್ಯರು ಕೊಡುವಂತ ಮಾರ್ಗದರ್ಶನ. ಜ್ಯೋತಿಷ್ಯ ಹೇಳೋರು ಅಂದ್ರೆ ಜಾಸ್ತಿ ತುಂಬಾ ಇವಾಗ ನಿಮ್ಮ ಹತ್ರ ಬಂದ್ರೆ ಒಂದು ಪ್ರೆಡಿಕ್ಷನ್ಸ್ ಬರುತ್ತೆ, ಇನ್ನೊಬ್ರ ಹತ್ರ ಹೋದ್ರೆ ಇನ್ನೊಂದು ಪ್ರೆಡಿಕ್ಷನ್ಸ್ ಬರುತ್ತೆ. ಯಾಕೆ ಹಿಂಗೆ ಅಂದ್ರೆ ಕೆಲವೊಂದ್ಸರಿ ನಾನೇನ್ ನಂಬಿದ್ದೀನಿ ಅಂದ್ರೆ ಬರೀ ಚಾರ್ಟ್ ಅಷ್ಟೇ ಅಲ್ಲ, ಅವ್ರಿಗೊಂದು ಇಂಟ್ಯೂಷನ್ ಅನ್ನೋದು ಇರಬೇಕು ಅಂತ, ಡೆವಲಪ್ಮೆಂಟ್. ಸೊ ನಿಮ್ ಇಂಟ್ಯೂಷನ್ ಜಾಸ್ತಿ ವರ್ಕ್ ಆಗುತ್ತೆ ಅಥವಾ ಚಾರ್ಟೇ ಇದ್ದೆ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಎಲ್ಲಾನು? ಇಲ್ಲ, ಇದು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಒಬ್ಬ ಜ್ಯೋತಿಷ್ಯ ಆದವನು ಒಬ್ಬ ದೈವಜ್ಞ ಅಂತ ತಗೊಂತೀವಿ ನಾವು ಇದನ್ನ ನಮ್ಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮೊದಲು ಬೇಸಿಕ್ ಹೇಳ್ಕೊಡೋದು. ಒಬ್ಬ ದೈವಜ್ಞನ ಲಕ್ಷಣಗಳು ಅಂತ ಬರುತ್ತೆ. ಆ ದೈವಜ್ಞನ ಲಕ್ಷಣ ಹೇಗಿರ್ಬೇಕು ಅಂದ್ರೆ, ನಾನು ನಿಮ್ಗಾಗ್ಲೇ ಹೇಳ್ದೆ ಮಂತ್ರದಲ್ಲಿ ಆಜ್ಞಾ ಚಕ್ರದಲ್ಲಿ ಒಂದು ಕುಂಕುಮ ಧರಿಸಿರ್ಬೇಕು. ಆಗ ಒಂದು ಇಂಟ್ಯೂಷನ್ ಇದಾಗತ್ತೆ,
ನಾನು ನಿಮ್ಗಾಗ್ಲೇ ಹೇಳಿ ಅಂತಃಪ್ರಜ್ಞೆ ಅವನಿಗೆ ಇಂಪ್ರೂವ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅವನು ಒಂದು ಅನುಷ್ಠಾನ ಇಟ್ಕೋಬೇಕು. ಅವನು ಯಾವ ಜಾತಿ ಮತ ಭೇದ ಇಲ್ಲೇನೂ ಇಲ್ಲ, ಅವರ ಜಾತಿಗೆ ತಕ್ಕಂಗೆ ಅವರ ಮತಕ್ಕೆ ತಕ್ಕಂಗೆ ಒಂದು ಅನುಷ್ಠಾನ, ಆ ದೇವರ ಪ್ರಾರ್ಥನೆ ಅವ್ನು ಬೆಳಗ್ಗೆದ್ದು ಶುಚಿರ್ಭೂತನಾಗಿ ಆ ಒಂದು ಅನುಷ್ಠಾನ ಇಟ್ಕೊಂಡಾಗ ಅವನಲ್ಲಿ ಆ ಅಂತಃಪ್ರಜ್ಞೆ ಇಂಪ್ರೂವ್ ಆಗುತ್ತೆ. ಆಮೇಲೆ ದಿನ ಮಂತ್ರಗಳು ಹೇಳೋದ್ರಿಂದ ಅವ್ನ ವಾಕ್ಶುದ್ಧಿ ಆಗುತ್ತೆ. ಕೆಲವು ಸತಿ ನೀವು ಹೇಳ್ತೀರಾ ಚಾರ್ಟೇ ಇರಲ್ಲ, ಅವ್ರು ಹೇಳೋದು ಸುಮ್ಮನೆ ವಾಕ್ಶುದ್ಧಿನೇ ತುಂಬಾ ಸತಿ ವರ್ಕ್ ಆಗುತ್ತೆ. ಅವರಲ್ಲಿ ಮಂತ್ರ ಹೇಳಿ 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 ಆ ನಾಲಿಗೆ ಪರಿಶುದ್ಧವಾಗಿರುತ್ತೆ. ಅವ್ರಿಗೇನೋ ಒಂದು ಸಿಕ್ಸ್ ಸೆನ್ಸ್ ಅಂತ ಹೇಳಿದ್ನಲ್ಲ ನಿಮ್ಗಾಗ್ಲೇ, ಆ ಮನುಷ್ಯ ಬಂದ ತಕ್ಷಣ ಒಂದು ಸಿಕ್ಸ್ ಸೆನ್ಸ್ ವರ್ಕ್ ಆಗುತ್ತೆ ಅವ್ರಿಗೆ. ಅವ್ರ ಕುಂಡ್ಲಿನೇ ನೋಡಲ್ಲ, ನೀನ್ ಹೋಗ್ಬೇಡ ಕಣ, ಈಗ ಹೋದ್ರೆ ನಿನ್ಗೇನಾದ್ರು ತೊಂದರೆ ಆಗುತ್ತೆ, ಈಗ ಹೋಗ್ಬೇಡ ಅಂತ ಹೇಳ್ತಾರೆ. ಈ ತರ ನಮ್ಮ ತಾಯಿನೇ ಮಾಡ್ತಾ ಇದ್ರು. ಅದಕ್ಕೆ ನಾನು ನಿಮ್ಗೆ ಇದನ್ನ ತುಂಬಾ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಬರೀ ಫೇಸ್ ರೀಡಿಂಗ್ ಅಷ್ಟೇ, ಅವ್ರು ಯಾವ ಜ್ಯೋತಿಷಾಸ್ತ್ರನೂ ಕಲೀಲಿಲ್ಲ. ಅವರು ಗುರುಗಳ ಸೇವೆ ತುಂಬಾ ಅನಂತವಾಗಿ ಮಾಡಿದ್ರು. ಅವರಲ್ಲಿ ಆ ಒಂದು ದೈವ ಶಕ್ತಿ ಬಂತು. ಅವರು ದಿನಾ ಲಲಿತಾ ಸಹಸ್ರನಾಮ, ಸೌಂದರ್ಯಲಹರಿ, ದುರ್ಗಾ ಸಪ್ತಶತಿ ಪಾರಾಯಣ 18 ಅಧ್ಯಾಯ ಅವರು ಬಾಯ್ ಹರ್ಟ್ ಮಾಡ್ಬಿಟ್ಟಿದ್ರು. ಅವರು ಯಾವತ್ತೂ ಪುಸ್ತಕ ನೋಡಿ ಯಾವ ಮಂತ್ರನೂ ಹೇಳಿದವರಲ್ಲ. ಆ ಇಂಟ್ಯೂಷನ್ ದಿವಸ ಹೇಳಿ 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 ಅವ್ರಲ್ಲಿ ವಾಕ್ಶುದ್ಧಿ ಇತ್ತು. ಅವ್ರು ಯಾರಾದ್ರೂ ಬಂದ ತಕ್ಷಣ ನೀವು ಹೇಳ್ದಂಗೆ ಯಾವ ಚಾರ್ಟು ನೋಡ್ತಾ ಇರ್ಲಿಲ್ಲ. ಇವಾಗ ಹೋಗ್ಬೇಡಪ್ಪ, ನಿನಗೆ ತೊಂದರೆ ಆಗುತ್ತೆ, ಇವತ್ತೊಂದ್ ದಿವಸ ನೀನ್ ನಮ್ಮನೇಲೇ ಇದ್ಬಿಡು ಅಂದ್ಬಿಟ್ಟು, ಯಾರೋ ಒಬ್ಬ ಕ್ಲೈಂಟ್ ಬಂದ್ರೆ ಅವನಿಗೆ ಊಟ ಹಾಕಿ ನಮ್ಮನೇಲಿ ಇರಿಸ್ಕೊಂಡಂತ ವಿಷಯಗಳು ಇದೆ. ಆ ತರನು ಆಗುತ್ತೆ. ಆದ್ರೆ ಈಗಿನ ಜನರೇಷನ್ ಕೆಲವರು ಪುಸ್ತಕ ಓದಿ ತಿಳ್ಕೊಂಡಿರ್ತಾರೆ ಜ್ಯೋತಿಷ್ ಶಾಸ್ತ್ರನ, ಚಾರ್ಟ್ ಪ್ರಕಾರ ಹೇಳ್ತಾರೆ. ಅವರು ಚಾರ್ಟ್ ಪ್ರಕಾರನು ಅವರು ಕರೆಕ್ಟಾಗಿ ಕಲ್ತಿರ್ಬೇಕು. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಜ್ಯೋತಿಷ್ ಶಾಸ್ತ್ರ ಅಂದ ತಕ್ಷಣ ಬರೀ ಅವರು 7.5 ಶನಿ ಒಂದು ಹಿಡ್ಕೊಂಡ್ಬಿಡ್ತಾರೆ. ಅದನ್ನ ಹಿಡ್ಕೊಂಡ್ಬಿಟ್ಟು ನಿಂಗೆ ಇವಾಗ 7.5 ನಡೀತಾ ಇದೆ, ನಿಂಗೆ ತೊಂದರೆ ಆಗುತ್ತೆ. ಅವರು ಸಂಪೂರ್ಣವಾಗಿ ಆ ಅಧ್ಯಯನ ಮಾಡಿರಲ್ಲ. ಅದನ್ನ ನಾನು ಯಾರನ್ನೂ ತಪ್ಪು ಸರಿ ಅಂತ ಇಲ್ಲಿ ನಾನು ಉಲ್ಲೇಖ ಮಾಡ್ತಾ ಇಲ್ಲ, ಅಧ್ಯಯನ ಮಾಡಿರಲ್ಲ. ಅವ್ರು ಬರೀ ಅದೊಂದು ಸಬ್ಜೆಕ್ಟ್ ಹಿಡ್ಕೊಂಡ್ಬಿಟ್ಟು 7.5 ಅಂದ್ರೆ ಕೆಟ್ಟದ್ದು ಅಂದ್ಬಿಡ್ತಾರೆ. ಆ ತರ ನಾವು ಶನಿ ಮಹಾತ್ಮರನ್ನ ಯಾವತ್ತೂ ನಾವು ದೂಷಣೆ ಮಾಡಬಾರ್ದು. ನಾನು ವೃಷಭ ಲಗ್ನ ತಗೊಂತೀನಿ ಎಕ್ಸಾಂಪಲ್ಗೆ ನಿಮ್ಗೆ. ವೃಷಭ ಲಗ್ನಕ್ಕೆ 9th ಲಾರ್ಡ್ ಅಂಡ್ 10th ಲಾರ್ಡ್ ಶನಿ. ಸೊ ಒಂದು ಕೇಂದ್ರ, ಒಂದು ಕೋಣದ ಅಧಿಪತಿ ಯಾವಾಗ ಸೇರ್ತಾರೆ ಅದು ರಾಜಯೋಗ ಅಂತ ಕೊಟ್ಟಿದ್ದಾರೆ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ. ವೃಷಭ ಲಗ್ನಕ್ಕೆ ಶನಿ ಮಹಾನ್ ಯೋಗಕಾರಕ. 7.5 ವೃಷಭ ಲಗ್ನದವ್ರಿಗೆ ಬಂದ್ರು ತೊಂದ್ರೆ ಆಗಲ್ಲ, ಸಣ್ಣ ಸಣ್ಣ ತೊಂದರೆಗಳು. ಆಮೇಲೆ ಇನ್ನೂ ಒಂದು 7.5 ತಗೊಂಡಾಗ ನೀವ್ ಹೇಳಿದ್ರಿ ಕರ್ಮ ಸಿದ್ಧಾಂತ ಅಂತ ತಗೋಬೇಕು. ಆ ಕರ್ಮ ಸಿದ್ಧಾಂತದಲ್ಲಿ ಶನಿ ನ್ಯಾಯವಾದಿ. ಕರ್ಮ ಸಿದ್ಧಾಂತ ಎಷ್ಟು ನಿಜ ಅಂದ್ರೆ, ನೀನು ಶನಿ ಅಂತ ನ್ಯಾಯವಾದಿ ಇನ್ಯಾರೂ ಇಲ್ಲ ನವಗ್ರಹಗಳಲ್ಲಿ. ನೀನು ಏನ್ ತಪ್ಪು ಮಾಡಿದ್ಯಾ 7.5 ನಿನಗೆ ಅದಕ್ಕೆ ಶಿಕ್ಷೆ ಕೊಡ್ತಾನೆ. ನೀನ್ ಏನ್ ಒಳ್ಳೇದ್ ಮಾಡಿದ್ಯಾ ಅದಕ್ಕೆ ಒಳ್ಳೆ ಫಲ ಕೊಡ್ತಾನೆ. ಶನಿ ಹತ್ರ ಮಾತ್ರ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ. ಆ ಕರ್ಮದ ಫಲ ನಿನಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ವೃಷಭ ಲಗ್ನ ಆಗಿರ್ಬೋದು, ಯೋಗಕಾರಕ ಆಗಿರ್ಬೋದು, ನೀನ್ ತುಂಬಾ ತಪ್ಪು ಮಾಡಿದ್ರೆ ಅದನ್ನ ಕಡಿಮೆ ರೇಂಜಲ್ಲಿ ನಿನಗೆ ತೊಂದರೆಗಳನ್ನ ಕೊಡ್ತಾನೆ, ಆದ್ರೆ ತುಂಬಾ ತೊಂದರೆ ಕೊಡಲ್ಲ. ಯೋಗಕಾರಕ ಆಗಿರೋದ್ರಿಂದ ನಿನ್ ತಪ್ಪನ ಅರಿವು ಮಾಡಿಸಿ ನಿನಗೆ ಶಿಕ್ಷೆ ಕೊಡ್ತಾನೆ. ಆ ತರ ನಾವು ತಿಳ್ಕೊಬೇಕು. ಓಕೆ, ಇರೋದು 9 ಗ್ರಹಗಳು, 12 ರಾಶಿಗಳು, ಬಟ್ ಎಷ್ಟು ಸಾವಿರ ಲಕ್ಷ ಜನಗಳು. ಸೊ ಹೇಗೆ ಎಷ್ಟು, ಬಟ್ ಪ್ರತಿಯೊಬ್ರು ತುಂಬಾ ಡಿಫ್ರೆಂಟ್ ಇರ್ತಾರೆ. ಇದ್ರದೆಲ್ಲ ಅವಾಗ ಹಂಗೆ ಯೋಚನೆ ಮಾಡಿದಾಗ ಇದೆಲ್ಲ ಪ್ರಭಾವ ನಿಜನ ಅಂತ ಹೇಳ್ಬಿಟ್ಟು ನಮ್ದೇ ಇರೋರು ತುಂಬಾ ಜನ ಇದ್ದಾರೆ. ಅದು ಹೇಗ್ ಪ್ರಭಾವ ಬೀಳುತ್ತೆ ನಮ್ಮ ಮೇಲೆ, ಅದಕ್ಕೂ ನಮಗೂ ಸಂಬಂಧ ಏನು ಅಂತ ಅವ್ರಿಗೆಲ್ಲ ಏನಂತ ಆನ್ಸರ್ ಮಾಡ್ತೀರ? ಈಗ ನವಗ್ರಹಗಳಲ್ಲಿ ರವಿಚಂದ್ರನೂ ಇದಾರಲ್ವಾ. ಸೊ ನಾವು ಬೇಸಿಗೆ ಕಾಲದಲ್ಲಿ ಏನ್ ಮಾಡ್ತೀವಿ, ಅಬ್ಬಾ ತುಂಬಾ ಬಿಸಿಲು ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತೀವಿ. ಚಳಿಗಾಲದಲ್ಲಿ ಚಳಿ ತಡ್ಕೊಳಕ್ಕಾಗಲ್ಲ, ಸೂರ್ಯ ಇಲ್ಲ ಅಂತೀವಿ. ಹಾಗೆ ಚಂದ್ರ ಸಂಜೆ ಹೊತ್ತಲ್ಲಿ ತಂಪಾಗಿರ್ತಾನೆ, ಹುಣ್ಣಿಮೆ ದಿವಸ ತಂಪು ಶೀತಲ ಕಿರಣ ಇರುತ್ತೆ, ಅದರ ಎಫೆಕ್ಟ್ ನಮ್ಮ ಮೇಲೆ ಆಗುತ್ತೆ. ಅದೆಲ್ಲ ಹೇಗೆ? ಅದು ನವಗ್ರಹದ ಎಫೆಕ್ಟೇ ತಾನೆ. ಬಟ್ ಬೇರೆ ಗ್ರಹಗಳು ನಮಗ್ ಕಾಣಿಸಲ್ಲ, 7 ಗ್ರಹಗಳು ನಮಗ್ ಕಾಣಿಸಲ್ಲ. ಆದ್ರೆ ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ನಾವು ನಾ ಹೇಳಿದೆ ನಿಮ್ಗಾಗ್ಲೆ, ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ. ಒಂದು ಮಗು ಜನನ ಆದಾಗ ಪೂರ್ವ ಕ್ಷಿತಿಜದಲ್ಲಿ ಯಾವ ಸೂರ್ಯನ ಕಿರಣ ಯಾವ ರಾಶಿ ಮೇಲೆ ಬೀಳುತ್ತೆ ಅಂತ ಗೊತ್ತಾಗುತ್ತೋ ಅದನ್ನೇ ನಾವು ಲಗ್ನ ಅಂತ ಮಾಡ್ತೀವಿ ಒಂದು ಮಗುಗೆ. ಸೊ ಅದು ಲಗ್ನ ಆಗ್ಬೇಕಾದ್ರೆ ಆ ಲಗ್ನದ ಅಧಿಪತಿ ಕುಜ ಆಗಿರ್ಬೋದು. ನೀವು ಕೇಳ್ದಂಗೆ ಮೇಷರಾಶಿ ಅಧಿಪತಿ ಕುಜ ಆಗಿರ್ಬೋದು, ಮೇಷ ಲಗ್ನ ಆಗಿರ್ಬೋದು. ಅಂದ್ರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಕುಜ ಇರುವಾಗ ಆ ಮಗು ಜನನ ಆಗುತ್ತೆ. ನಾವು ಕುಜನ ಕಣ್ಣಿಂದ ನೋಡಕ್ಕಾಗಲ್ಲ, ರವಿಚಂದ್ರನ ನಾವು ಕಣ್ಣಿಂದ ನೋಡ್ತೀವಿ, ನಾವು ನವಗ್ರಹಗಳ ಒಂದು ಎಫೆಕ್ಟ್ ಇದೆ ಅಂತೀವಿ. ಹಾಗೆ ನೀವು ಆ ಮೇಷ ಲಗ್ನಲ್ಲಿ ಹುಟ್ಟಾಗೆ ಆದ ಮಗುಗೆ ಆ ಕುಜನ ಒಂದು ಇದು ಪ್ರಭಾವ ಹೆಚ್ಚಾಗಿರುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು ಮಗು ಮೇಲೆ. ನಕ್ಕೆ ಎಷ್ಟೋ ಜನ ಬಂದು ಕೇಳ್ತಾರೆ, ನಮ್ಮ ಮಗು ತುಂಬಾ ಹಠ ಮಾಡುತ್ತೆ, ಹೇಳಿದ್ ಮಾತೇ ಕೇಳಲ್ಲ, ಕೆಟ್ಟು ಹಠ, ಅವ್ನು ಹೇಳಿದ್ದೇ ಆಗ್ಬೇಕು ಅಂತಾನೆ ಅಂತ ಎಲ್ಲ ಕೇಳ್ತಾರೆ. ಆ ಗ್ರಹದ ಒಂದು ಪ್ರಭಾವ ಆ ಮಗುವಿನ ಮೇಲೆ ಇರುತ್ತೆ. ಅದು ನಮಗ್ ಕಣ್ಣಿಗೆ ಕಾಣಿಸ್ತಾ ಇದ್ರು ಅದರ ವರ್ತನೆಯಲ್ಲಿ, ಅದರ ಇದರಲ್ಲಿ ನಮಗ್ ಗೊತ್ತಾಗುತ್ತೆ. ಹಾಗೆ ಆ ಗ್ರಹಗಳ ಒಂದು
ಪರಿಸ್ಥಿತಿ ಮೇಲೇನೆ ನಾವು ಜಾತಕನ ಹೇಳ್ಬೇಕಾಗತ್ತೆ. ಆ ಗ್ರಹಗಳ ಪ್ರಭಾವ ಕೂಡ ಆ ಮಗು ಮೇಲೆ ಇರುತ್ತೆ. ನೀವು ಅದನ್ನ ಚೆಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ. ಅದನ್ನ ನಾವು ನೀಟಾಗಿ ಪರಿಶೀಲನೆ ಮಾಡಿ ಹೇಳೋವಂತ ಒಂದು ನಿಪುಣತೆ ನಮ್ಮಲ್ಲಿ ಇರಬೇಕು. ಅದು ಆ ಮಗು ಮೇಲೆ ಗೊತ್ತಾಗುತ್ತೆ, ನಿಮ್ಗೆ ಆ ಪರಿಣಾಮ ಗೊತ್ತಾಗುತ್ತೆ. ಈ ಲಗ್ನ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಲಗ್ನದ ಪ್ರಭಾವ ಜಾಸ್ತಿ ಇರುತ್ತೆ, ರಾಶಿದ ಪ್ರಭಾವ ಜಾಸ್ತಿ ಇರುತ್ತೆ? ಒಳ್ಳೆ ಕ್ವಶನ್ ಕೇಳಿದ್ರಿ. ಇದು ಏನಂದ್ರೆ ಲಗ್ನ ಅಂತ ತಗೊಂಡಾಗ ನಮ್ ಬಾಡಿ, ನಮ್ ದೇಹನೇ ನಾವೇ ಲಗ್ನ ಅಷ್ಟೇ. ಒಂದೇ ಮಾತು ಹೇಳ್ಬೇಕಂದ್ರೆ ನಮ್ ಬಾಡಿನ ಯಾರು ಕಂಟ್ರೋಲ್ ಮಾಡ್ತಾರೋ ಅದೇ ಲಗ್ನ. ಅಂದ್ರೆ ಬಾಡಿನ ಕಂಟ್ರೋಲ್ ಮಾಡೋನು ರವಿ. ಸೊ ಲಗ್ನದ ಅಧಿಪತಿ ಅಂತ ತಗೊಂಡಾಗ ರವಿ ಅಂತ ತಗೋತೀವಿ ನಾವು. ಅದು ಯಾವ ಲಗ್ನ ಜನರಲ್ ಆಗಿ ನಾ ಹೇಳ್ತಾ ಇರೋದು. ಕಾರಕ ಗ್ರಹ ಅಂತ ಹೇಳ್ತೀವಿ, ಲಗ್ನ ಕಾರಕ ಗ್ರಹ ರವಿ ಅಂತ. ನಮ್ಮ ಬಾಡಿ ಯಾವ ರೀತಿ ವರ್ತಿಸುತ್ತೆ ಅದು ಲಗ್ನ, ನಮ್ಮ ಮನಸ್ಸು ಯಾವ ರೀತಿ ವರ್ತಿಸುತ್ತೆ ಅದು ರಾಶಿ. ಸೊ ರಾಶಿ ಲಗ್ನ ಅಷ್ಟೇ ಡಿಫ್ರೆನ್ಸ್. ಮನಸ್ಸು ಯಾವ ರೀತಿ ವರ್ತಿಸುತ್ತೆ, ಯಾವ ರಾಶಿಯಲ್ಲಿ ಚಂದ್ರ ಸ್ಥಿತನಾಗಿರ್ತಾನೋ ಅದನ್ನೇ ನಾವು ರಾಶಿ ಅಂತ ಹೇಳ್ತೀವಿ. ಅದು ಮನಸ್ಸಿಗೆ ಎಫೆಕ್ಟ್ ಆಗುವಂತ ರಾಶಿ. ಮನಸ್ಸು ದೇಹ ಅಷ್ಟೇ, ಎರಡೇ ವ್ಯತ್ಯಾಸ. ಹಾಗೆ ಲಗ್ನೇಶ ಚೆನ್ನಾಗಿದ್ರೆ ಸಾಕು, ಇನ್ನು ಇದು ಎಲ್ಲ ಲೈಫ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಏನ್ ಮಾಡ್ಬೇಕಾದ್ರೂ ನಮ್ ಬಾಡಿ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ? ಒಬ್ಬ ಸ್ಟ್ರೋಕ್ ಹೊಡೆದಿರೋ ವ್ಯಕ್ತಿ ಅವ್ನ್ ಬೆಡ್ ಅಲ್ಲಿ ಇರ್ತಾನೆ, ಅವ್ನ್ ಮನ್ಸಿಗೆ ಹೇಳುತ್ತೆ ನಾನು ಎದ್ದು ಓಡಾಡ್ಬೇಕು, ನಾನೇನೋ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು ಅನ್ನಲ್ಲಿ ಪಾಪ ಸಾಕಷ್ಟು ಮೈಂಡ್ ಸೆಟ್ ಇರುತ್ತೆ ಅವನಲ್ಲಿ. ಆದ್ರೆ ಅವ್ನ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ. ದೇಹ ಸಪೋರ್ಟ್ ಮಾಡಿದ್ರೆ ತಾನೇ ಅವ್ನ ಏನಾದ್ರು ಸಾಧನೆ ಮಾಡಕ್ಕಾಗೋದು. ಅದಕ್ಕೆ ದೇಹ ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾವಾಗ ದೇಹ ಬಲಿಷ್ಠವಾಗಿರುತ್ತೆ ಆಗ ಮೆಂಟಲಿನೂ ಏನಾದ್ರು ಅವ್ನು ಸ್ಟ್ರಾಂಗ್ ಇದ್ದ ಅಂದ್ರೆ ಚಂದ್ರನೂ ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಬಲಿಷ್ಠವಾದ ದೇಹ ಇದ್ದು ಅವ್ನು ಮೆಂಟಲಿ ರಿಟಾರ್ಡೆಡ್ ಆದ್ರೆ ಏನ್ ಮಾಡ್ತೀರಾ? ಅವ್ನ ತಲೆನೇ ಸರಿ ಇಲ್ಲ ಅಂದ್ರೆ ಅವ್ನ ಬಲಿಷ್ಠ ದೇಹ ತಗೊಂಡು ಏನ್ ಮಾಡ್ತೀರಾ? ಹಾಗೆ ಚಂದ್ರನಿಗೂ ನಾವು ಅಷ್ಟೇ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. ಬಟ್ ಲಗ್ನಾಧಿಪತಿ ಅಂತ ಯಾಕೆ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತೀವಿ, ಅವ್ನ ಬಾಡಿ ಚೆನ್ನಾಗಿದ್ದಾಗ ಮೈಂಡ್ ಕಂಟ್ರೋಲ್ ಇಟ್ಕೊಳ್ಳೋ ಶಕ್ತಿ ಅವನಿಗಿರುತ್ತೆ ಅನ್ನೋದ್ರಿಂದ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಲಗ್ನ ಚಾರ್ಟ್ ಅಂತ ಇರುತ್ತೆ, ಅದ್ರ ಜೊತೆಗೆ ಹಾಗೆ ಭಾವ ಚಲಿತ ಚಾರ್ಟ್ ಅಂತ. ಹೌದು, ಭಾವ ಚಾರ್ಟ್. ಅದು ಚೇಂಜಸ್ ಅದು ಇವಾಗ ಲಗ್ನದ್ದು ಜಾಸ್ತಿ ರೆಫರೆನ್ಸ್ ತಗೋಬೇಕಾ ಅಥವಾ ಭಾವ ಚಲಿತ ಚಾರ್ಟ್ ರೆಫರೆನ್ಸ್ ತಗೋಬೇಕಾ? ನೀವು ಇದು ತುಂಬಾ ಒಳ್ಳೆ, ಇದು ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿದ ಕ್ವಶನ್. ಲಗ್ನ ಅಂತ ತಗೊಂಡಾಗ ಲಗ್ನದ ಚಾರ್ಟ್ ಅಲ್ಲಿ ಡಿಗ್ರಿ ಸಿಗುತ್ತೆ. ಇವಾಗ ಗ್ರಹಗಳಿಗೆ ಇಷ್ಟು ಡಿಗ್ರಿ ಅಂದ್ರೆ ಒಂದು ರಾಶಿಗೆ 30 ಡಿಗ್ರಿ ಇರುತ್ತೆ. ಸೊ 29 ಆ ಲಾಸ್ಟ್ ರಾಶಿ ಹಂತದಲ್ಲಿರುವಂತ ಗ್ರಹಗಳು ಭಾವ ಚಾರ್ಟ್ ಅಲ್ಲಿ ನೆಕ್ಸ್ಟ್ ರಾಶಿಗೆ ಹೋಗಿರ್ತಾರೆ. ಸೊ ಅವಾಗ ಆ ರಾಶಿಯಂತ ಗ್ರಹಗಳನ್ನ ಭಾವ ಚಾರ್ಟ್ ಅಲ್ಲಿ ತಗೊಂಡಾಗ ನಾವು ಈಗ ಮಕರದಿಂದ ಕುಂಭಕ್ಕೆ ಹೋಗಿರುತ್ತೆ ಕೆಲವು ಗ್ರಹಗಳು. ಆಗ ನಾವು ಭಾವ ಚಾರ್ಟ್ ನ ಯಾಕೆ ಕನ್ಸಿಡರ್ ಮಾಡ್ಬೇಕಂದ್ರೆ ಆ ರಾಶ್ಯಾಂತ ಗ್ರಹ ಅಂತ ಒಳ್ಳೆ ಫಲ ಕೊಡಲ್ಲ. ನೆಕ್ಸ್ಟ್ ರಾಶಿಗೆ ಹೋಗಿರುತ್ತಲ್ಲ ಆ ರಾಶಿಯ ಫಲಗಳನ್ನ ಭಾವ ಚಾರ್ಟ್ ಅಲ್ಲಿ ನೋಡ್ಬಿಟ್ಟು ನಾವು ಅವ್ರಿಗೆ ಪ್ರಿಡಿಕ್ಟ್ ಮಾಡಿದಾಗ ಆ ಭಾವ ಚಾರ್ಟ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ನಾವು. ಸೊ ನಾವ್ ಯಾವಾಗ್ಲೂ ಹೇಳ್ತೀವಿ, ಇವಾಗ ಶುಕ್ರ ನೀಚ ಆಗಿದ್ದಾನೆ ಅಂತ ತಗೊಂಡಿರ್ತೀವಿ ನಾವು ಕನ್ಯಾ ರಾಶಿಲಿ. ಅವ್ನ್ ರಾಶಿಯಾಂತ 29 ಇರ್ತಾನೆ, ಇನ್ನೇನು ತುಲಾ ರಾಶಿಗೆ ಹೋಗ್ತಾ ಇರ್ತಾನೆ. ಆಗ ಅವನ್ನ ನೀಚ ಅಂತ ತಗೊಳಕಾಗಲ್ಲ. ಅವ್ನ ಆಲ್ರೆಡಿ ತುಲಾ ರಾಶಿಗೆ ಹೋಗ್ತಂತ ಸಮಯ ಬಂದ್ಬಿಟ್ಟಿರುತ್ತೆ ಅವನಿಗೆ. ಇನ್ನೊಂದು ಸಣ್ಣ ಇದರಲ್ಲಿ ಇರ್ತಾನೆ ರಾಶಿಯಾಂತ ಗ್ರಹ ಅಂತ, ಅವನು ಅಷ್ಟು ಏನು ನೀಚ ಫಲ ಕೊಡಲ್ಲ ಅಂತ ಹೇಳ್ತೀವಿ. ಅವನು ಆಲ್ರೆಡಿ ನೀಚತ್ವದಿಂದ ಹೊರಗಡೆ ಬಂದಿದ್ದಾನೆ. ಅದಕ್ಕೋಸ್ಕರ ಅದನ್ನೆಲ್ಲಿ ಚೆಕ್ ಮಾಡೋದು ನಾವು? ಅದನ್ನ ಭಾವ ಚಾರ್ಟ್ ಅಲ್ಲಿ ಚೆಕ್ ಮಾಡಿದಾಗ ಅದು ನಮಗೆ ರಿಸಲ್ಟ್ ಸಿಗುತ್ತೆ. ಹಂಗೆ ಭಾವ ಚಾರ್ಟ್ ಅಲ್ಲಿ ಇರೋ ಗ್ರಹಕ್ಕೆ ಸ್ವಲ್ಪ ಪ್ರಾಧಾನ್ಯತೆ ಕೊಟ್ಟು ಭಾವ ಚಾರ್ಟ್ ನ ಕನ್ಸಿಡರ್ ಮಾಡ್ತೀವಿ. ಕೆಲವು ಸತಿ ಇದು ಸಂದರ್ಭ, ಇಲ್ಲಾಂದ್ರೆ ಸಾಮಾನ್ಯವಾಗಿ ರಾಶಿ ಚಾರ್ಟ್ ಅಲ್ಲಿ ಏನಿರುತ್ತೋ ಭಾವ ಚಾರ್ಟ್, ಕೆಲವು ಗ್ರಹಗಳು ಮಾತ್ರ ಮುಂದಿನ ಮನೆಗೆ ಹೋಗಿರುತ್ತೆ. ಆ ತರ ಆಗಿರುತ್ತೆ. ಹಾಗಾದ್ರೆ ಭಾವದ ಚಾರ್ಟ್ ಅಲ್ಲಿ ಯಾವ್ದಾದ್ರು ಚೇಂಜಸ್, ರಾಶಿ ಚಾರ್ಟ್ ನಲ್ಲಿ ಏನಾದ್ರು ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದಾಗ ನಾವು ಭಾವ ಚಾರ್ಟ್ ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಓಕೆ ಮೇಡಮ್, ಹಾಗೆ ಗೌತಮ ಬುದ್ಧ ಇದರ್ ಗ್ರೇಟ್ ವಾರಿಯರ್ ಆಗ್ತಾನೆ ಅಥವಾ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ಬಿಟ್ಟು ಪ್ರೆಡಿಕ್ಟ್ ಮಾಡಿದ್ರು ಅಂತ ಕೇಳಿದೀವಿ. ಎರಡು ತುಂಬಾ ಡಿಫ್ರೆಂಟ್ ಇದಲ್ವಾ, ವೇರಿಯೇಷನ್ಸ್ ಎಷ್ಟು ಇದೆ. ಸೊ ಅದು ಅಂದ್ರೆ ಯಾಕಷ್ಟು ಡಿಫ್ರೆನ್ಸ್? ಅಂದ್ರೆ ಒಂದೇ ಚಾರ್ಟ್ ಯಾಕೆ ಇದೇ ಆಗ್ತಾರೆ ಅಂತ ಯಾಕೆ ಹೇಳಿಲ್ಲ? ಯಾಕಷ್ಟು ಡಿಫ್ರೆನ್ಸ್ ಆಪ್ಷನ್ ಕೊಟ್ರು? ಆಪ್ಷನ್ ಅಲ್ಲ ಅದು, ಅವನು ಹುಟ್ಟುವಾಗ್ಲೇ ಅವನು ರಾಜವಂಶದಲ್ಲಿ ಹುಟ್ಟವನು. ಅವನು ರಾಜಯೋಗದಲ್ಲಿ ಹುಟ್ಟವನು. ಅವನು ಒಳ್ಳೆ ಮಹಾರಾಜ, ಒಳ್ಳೆ ಮಹಾರಾಜ. ಅದನ್ನ ಯಾವ ರೀತಿ ನಾವ್ ಹೇಳೋದು ಅಂದ್ರೆ ಡಿಫ್ರೆಂಟ್ ಅಲ್ಲ, ಅದು ಅವನ ದಶಾಭುಕ್ತಿ. ಸೊ ಅವನಿಗೆ ರಾಜಯೋಗ ಇತ್ತು, ಅವನ ಆ ದಶೆಯಲ್ಲಿ ನಡ್ಕೊಂಡ್ ಬಂದ. ದಶೆಯಲ್ಲಿ ನಡ್ಕೊಂಡ್ ಬಂದು ಅವನಲ್ಲಿ ವಿರಕ್ತಿ ಹುಟ್ಟುವಂತ ಯೋಗ ಬಂತು. ಸೊ ನಾನ್ ನಿಮ್ಗಾಗ್ಲೇ ಹೇಳಿದೆ ಸನ್ಯಾಸ ಯೋಗದ ಬಗ್ಗೆ, ಗುರು ಕೇತು ಶನಿ ಕಾಂಬಿನೇಷನ್. ಆ ದಶೆ ಬಂತು ಅವನಿಗೆ, ವಿರಕ್ತ ಬರುವಂತ ದಶೆ ಶುರು ಆಯ್ತು, ಕೇತು ದಶೆ ಶುರು ಆಯ್ತು ಅನ್ಕೊಳ್ಳಿ. ನಾನು ಗೌತಮ ಬುದ್ಧನ ಜಾತಕದ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಗುರು ದಶೆ ಬಂತು.
ಯಾರು ನೀವು ಗೌತಮ ಬುದ್ಧಂದು ರಾಜ ಆಗಿದ್ದವನು ಸನ್ಯಾಸಿ ಹೇಗಾದ, ಅವನಲ್ಲಿ ಆ ರಾಜ್ಯ ಭಾರ, ಆ ಒಂದು ವೈಭವ ಜೀವನ, ಅದರಿಂದ ಅವನು ವಿಮುಖ ಆಗ್ಬಿಟ್ಟ. ಅವನಿಗೆ ದೈವದ ಕಡೆ ಅವನ ಮನಸ್ಸು ಬಂದ್ಬಿಡ್ತು. ಇದೆಲ್ಲ ನಶ್ವರ, ಇದು ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು. ಪರಲೋಕಕ್ಕೆ ಸಂಬಂಧಪಡುವಂತ ಯಾವ್ದಾದ್ರು ಒಂದು ದೈವ ಜ್ಞಾನನ ಬೆಳೆಸ್ಕೋಬೇಕು ಅನ್ನೋದು ಅವನಲ್ಲಿ ಉಂಟಾಯ್ತು. ಅದಕ್ಕೆ ಆ ದಶಾಭುಕ್ತಿ ಕಾರಣ. ಅದು ಜಾತಕ ಅಂತ ತಗೊಂಡಾಗ ನೀವು ಯಾವ ದಶೆ ಯಾವಾಗ ಬರುತ್ತೆ ಅಂತ ನೋಡ್ಕೊಂಡು ಅವರ ಒಂದು ದಶಾಭುಕ್ತಿ ಮೇಲೆ ನಾವು ಪ್ರಿಡಿಕ್ಟ್ ಮಾಡ್ಬೇಕಾಗುತ್ತೆ. ನೀವೇ ಎಷ್ಟೋ ಜಾತಕ ನೋಡಿರ್ಬೋದು, ಹುಟ್ಟುತ್ತಾನೆ ಕಡು ಬಡತನದಲ್ಲಿ ಹುಟ್ಟಿರ್ತಾರೆ. ನೀವು ನೋಡ್ತಿದ್ದಂಗೆ ನಿಮ್ ಕಣ್ಣೆದುರುಗಡೆನೆ ಒಂದು 10-15 ವರ್ಷದಲ್ಲಿ ಅವ್ರು ದೊಡ್ಡ ಸೌಕಾರಾಗಿರ್ತಾರೆ. ಹೇಗೆ ಅಂದ್ರೆ ಅವರ ದಶಾಭುಕ್ತಿ, ಅವ್ರಿಗೆ ಆ ಒಂದು ಶುಭ ಯೋಗ ಬಂದಿರುತ್ತೆ. ಹಾಗೆ ಇವನಿಗೆ ಒಂದು ವಿರಕ್ತ ಮನೋಭಾವ ಅಂತ ದಶೆ ಶುರು ಆಯ್ತು. ಸೊ ಇದೆಲ್ಲ ನಶ್ವರ, ಈ ಇಹಲೋಕಕ್ಕೆ ಸಂಬಂಧಪಟ್ಟಿದ್ದು ಇದೆಲ್ಲ, ಈ ವೈಭವ ಜೀವನ. ಪರಲೋಕಕ್ಕೆ ಸಂಬಂಧಪಟ್ಟಂತ ಏನಾದ್ರು ಒಂದು ಪಾರಮಾರ್ಥಿಕದ ಕಡೆ ನನ್ನ ಜೀವನ ಸಾಗ್ಲಿ ಅಂತ ಹೇಳಿ ಎಲ್ಲನೂ ತ್ಯಜಿಸಿ ಅವನು ಹೊರಟ. ಆವಾಗ ಅವನ ದಶೆ ನೋಡ್ಬೇಕಾಗತ್ತೆ. ಆ ದಶೆ ಬರಕ್ಕೆ ಅಲ್ಲಿ ಆ ಗ್ರಹಗಳ ಒಂದು ಪರಿಣಾಮ ಕಾರಣ ಆಗಿರುತ್ತೆ. ಬಟ್ ಅದು ಚಾರ್ಟ್ ಅಲ್ಲಿ ನೋಡಿದಾಗ ಅಂದ್ರೆ ಇವಾಗ ಹಾಗಾದ್ರೆ ಇವಾಗ ಗೌತಮ ಬುದ್ಧನ್ ಚಾರ್ಟ್ ಸಿಕ್ತು ಅನ್ಕೊಳ್ಳಿ, ನೋಡಿದ್ರೆ ಅದು ಸನ್ಯಾಸಿ 100% ಜಾತಕದಲ್ಲಿ ಗೊತ್ತಾಗುತ್ತೆ. ಓಕೆ ಸರಿ. ಹಾಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಆಗ್ಲಿ ಅಥವಾ ರೇಪ್ ಆಗೋದು, ಮರ್ಡರ್ ಆಗೋದು ಅಥವಾ ಸೂಸೈಡಲ್ ಟೆಂಡೆನ್ಸೀಸ್, ಇದೆಲ್ಲಾನು ಚಾರ್ಟ್ ಇಂದ ಕಂಡುಹಿಡಿಬಹುದಾ? ಖಂಡಿತ ಕಂಡುಹಿಡಿಬಹುದು. ಈಗ ನಾವು ಕೆಲವು ಚಾರ್ಟ್ಗಳಲ್ಲಿ ಇರುತ್ತೆ, ರವಿ ಚಂದ್ರರಿಗೆ ಗ್ರಹಣ ಕಾಲ ಅಂತ ಬರುತ್ತೆ. ಕೇತು ರಾಹು ಅಫ್ಲಿಕ್ಟ್ ಆಗಿರ್ತಾರೆ. ಚಂದ್ರನ್ಗೆ ಕೇತು ಅಫ್ಲಿಕ್ಟ್ ಆಗೋದು, ರಾಹು ರವಿಗೆ ಅಫ್ಲಿಕ್ಟ್ ಆಗೋದು, ಆ ತರ ಒಂದು ಗ್ರಹಗತಿಗಳು ಬರುತ್ತೆ. ಆ ಗ್ರಹಗತಿಗಳು ಬಂದಾಗ ಚಂದ್ರ ಅಂತ ತಗೊಂಡಾಗ ನಾವು ಮನೋಕಾರಕ ಚಂದ್ರ ಅಂತ ತಗೋತೀವಿ. ಮನಸ್ಸಿಗೆ ಕಾರಣನಾದವನೇ ಚಂದ್ರ. ಒಂದು ಜಾತಕದಲ್ಲಿ ರವಿ ಮತ್ತೆ ಚಂದ್ರ ತುಂಬಾ ಬಲಿಷ್ಠವಾಗಿರ್ಬೇಕು. ರವಿ ನಮ್ಮ ದೇಹ, ಚಂದ್ರ ನಮ್ಮ ಮನಸ್ಸು ಅಂತ ಹೇಳ್ತೀವಿ. ಆಕ್ಚುಲ್ ಆಗಿ ಮನಸ್ಸು ತುಂಬಾ ಬಲಿಷ್ಠವಾಗಿರ್ಬೇಕು ಯಾವಾಗ್ಲೂ. ಯಾವಾಗ ಮನಸ್ಸು ವೀಕ್ ಕಡೆ ಹೋಗುತ್ತೆ, ಸೊ ಕೇತು ಅಫ್ಲಿಕ್ಟ್ ಆಗ್ತಾನಲ್ಲಿ, ಅವ್ರಿಗೂ ಒಂಥರ ಗ್ರಹಣ ಅಂತಾರೆ ಅದನ್ನ. ರಾಹು ಕೇತುಗೆ ರವಿಚಂದ್ರ ಅಫ್ಲಿಕ್ಟ್ ಆದಾಗ ಗ್ರಹಣ ಅಂತಾರೆ ಅದನ್ನ. ಆ ತರ ಅವ್ರ ಮನಸ್ಸಿಗೆ ಗ್ರಹಣ ಹಿಡಿದು ಬಿಡುತ್ತೆ. ಅವ್ರಿಗೆ ಯಾವ್ದ್ರ ಬಗ್ಗೆನೋ ಒಂಥರ ವೀಕ್ ಮೈಂಡ್ ಆಗ್ಬಿಡ್ತಾರೆ. ಸಣ್ಣದಕ್ಕೂ ನಾನು ಬದುಕಿದ್ರೆ ಇಷ್ಟೇ ತಾನೆ, ನಾನು ಯಾವ್ದಕ್ಕೋಸ್ಕರ ಬದುಕಿರ್ಬೇಕು, ಅವ್ರನ್ನ ಆ ದಿಕ್ಕಿಗೆ ಎಳ್ಕೊಂಡು ಹೋಗಕ್ಕೆ ಸ್ಟ್ರಾಂಗ್ ಕಾರಣಗಳಿರುತ್ತೆ. ಅಲ್ಲಿ ಇನ್ನ ಬೇರೆ ಗ್ರಹಗಳ ಒಂದು ಕೆಟ್ಟ ದೃಷ್ಟಿನೂ ಆ ಚಂದ್ರಕೇತು ಮೇಲೆ ಬಿದ್ದಿರುತ್ತೆ. ಆ ಕಾಂಬಿನೇಷನ್ ನೋಡ್ಬೇಕಾಗತ್ತೆ. ನೀವ್ ಹೇಳ್ದಂಗೆ ಇವಾಗ ಗೌತಮ ಬುದ್ಧ ಅಂತ ಕೇಳಿದ್ರಿ, ಹಾಗೆ ಆ ದಶಾಭುಕ್ತಿನೂ ಬಂದ್ಬಿಟ್ರೆ ಆ ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಅವ್ರ ಮನಸ್ಸು ತುಂಬಾ ಇದಾಗ್ಬಿಡುತ್ತೆ, ಸೂಕ್ಷ್ಮ ಆಗ್ಬಿಡುತ್ತೆ. ಯಾರು ಒಂದು ಸಣ್ಣ ಮಾತಂದ್ರೇನೆ ಅವ್ರು ಸೂಸೈಡ್ ಅಟೆಂಪ್ಟ್ ಟ್ರೈ ಮಾಡ್ಬಿಡ್ತಾರೆ. ಆ ತರನೂ ಸಾಧ್ಯ ಇದೆ. ಆಮೇಲೆ ಈ ಅತ್ಯಾಚಾರದ ಬಗ್ಗೆ ಕೇಳಿದ್ರೆ ನೀವು, ಅವರ ಜಾತಕದಲ್ಲಿ ಕೆಲವು ಸತಿ ಆಕಸ್ಮಿಕ ಘಟನೆಗಳು ಅಂತ ಇರುತ್ತೆ. ಈ ನಾನು ಆವಾಗ್ಲೇ ಹೇಳಿದೆ ನಿಮ್ಗೆ 8th ಹೌಸ್ ಅಂತ, ಅದರಲ್ಲಿ ಕೆಲವು ಆಕಸ್ಮಿಕ ಘಟನೆಗಳು, ಅವರು ಅನ್ಕೊಳಕ್ ಆಗದೆ ಇರೋಂಥ ಘಟನೆಗಳು ನಡೆಯುವಂತ ಸಾಧ್ಯತೆ ಅಲ್ಲಿರುತ್ತೆ. ಅಂತ ಘಟನೆಗಳು ಬರುವಾಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮಾರ್ಗದರ್ಶನ ಕೊಡಬೇಕು ಅಂತ. ಈ ತರ ಘಟನೆ ಸಂಭವಿಸ್ಬೋದು, ಸ್ವಲ್ಪ ಮಗುನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ನಾವು ಮಾರ್ಗದರ್ಶನ ಕೊಡ್ಬೇಕಾಗತ್ತೆ. ಆವಾಗ ಅದರಿಂದ ಸ್ವಲ್ಪ ತಡೆ ಆಗುವಂತ ಸಾಧ್ಯತೆ ಇರುತ್ತೆ. ಇಲ್ಲ ಅಂದ್ರೆ ಈ ತರ ಒಂದು ಆಕಸ್ಮಿಕ ಘಟನೆಗಳಿಗೆ ಗುರಿ ಆಗುವಂತ ಅವ್ರಿಗೆ ಯೋಗ ಇರುತ್ತೆ. ಅವ್ರಿಗೆ ಆ ದಶಾಭುಕ್ತಿಲಿ ಆ ತರ ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಓಕೆ, ಹಾಗಾದ್ರೆ ಇದು ಅಂದ್ರೆ ಏನೇ ಇದ್ರೂ ಅದು ದಶಾಭುಕ್ತಿ ಮೇಲೆ ಡಿಪೆಂಡ್. ಹೌದು, 100% ಕರೆಂಟ್ ದಶಾ ಏನ್ ನಡೀತಾ ಇದೆ ನೋಡ್ಕೊಂಡೇ ನಾವು ಪ್ರಿಡಿಕ್ಟ್ ಮಾಡ್ಬೇಕು. ಒಬ್ಬ ಜ್ಯೋತಿಷಿ ಅದೊಂದು ಕರೆಂಟ್ ದಶಾ ನೋಡಿದ್ರೆ ಪ್ರಿಡಿಕ್ಟ್ ಮಾಡಿದ್ರೆ ಅದು ನಿಜ ಆಗಲ್ಲ. ಆಮೇಲೆ ಆ ವ್ಯಕ್ತಿ ಬಂದು ಕೂತ್ಕೊಂತಾರಲ್ಲ ನಮ್ಮ ಹತ್ರ, ಆ ವ್ಯಕ್ತಿ ಬಂದು ಕೂತ್ಕೊಂಡಾಗ ನಾವು ಪ್ರಶ್ನಾ ಲಗ್ನನೂ ಹಾಕೋಬೇಕಾಗುತ್ತೆ. ಹಾಕೊಂಡು ಈ ನಮ್ಮ ಅವರು ಚಾರ್ಟ್ ಇಟ್ಕೊಂಡು ದಶಾಭುಕ್ತಿ ಇಟ್ಕೊಂಡು ಕರೆಕ್ಟ್ ಒಂದು ರೀತಿ ನೀತಿ ಫಿಟ್ ಮಾಡಿದಾಗ ಅದು ಕರೆಕ್ಟ್ ಆಗಿ ಸಬ್ಜೆಕ್ಟ್ ನಾವು ಹೇಳ್ಬೋದು. ಓಕೆ, ಹಾಗೆ ಇದು ಪ್ರಾರಬ್ಧ ಚಾರ್ಟ್ ಅಲ್ಲಿ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ ಇದೆಲ್ಲಾನು ತಿಳ್ಕೊಬಹುದು ಅಂತ ಹೇಳ್ತಾರೆ. ಇವಾಗ ಕೆಲವೊಂದು ಅನಾಹುತ ಆಗೋದು ಫಿಕ್ಸ್ ಆಗಿದೆ ಅಂತ ಅರ್ಥ ಆಗುತ್ತಾ? ಫಿಕ್ಸ್ ಆಗಿದೆನಾ ಅಥವಾ ಇದನ್ನ ಚೇಂಜಸ್ ಮಾಡ್ಕೋಬಹುದು, ಇದು ಪ್ರಾರಬ್ಧನ ಅಥವಾ ಆಗಮಿನ ಏನಾದ್ರು ಚೇಂಜಸ್ ಮಾಡ್ಕೋಬಹುದಾ ಅನ್ನೋದು ಅಷ್ಟು ಕ್ಲಾರಿಟಿನೂ ಸಿಗತ್ತಾ? 100% ಕರ್ಮ ಸಿದ್ಧಾಂತ ಅಂತ ಇದೆ ನಿಮ್ಗೆ. ನೀವ್ ಹೇಳ್ದಂಗೆ ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಸಂಚಿತ ಕರ್ಮ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡೋ ಕರ್ಮ ಅವನ್ ಏನ್ ಮಾಡಿರ್ತಾನೆ, ಮುಂದೆ ಅವನ್ ಏನ್ ಕರ್ಮ ಮಾಡ್ತಾನೆ, ಅಟ್ ಪ್ರೆಸೆಂಟ್ ಅವ್ನು ಯಾವ ಕರ್ಮದಲ್ಲಿದ್ದಾನೆ, ಮೂರೂನು ತಿಳ್ಕೊಬಹುದು. ಆಗಾಮಿ, ಸಂಚಿತ. ಕೆಲವೊಂದು ಮನೆ ಕೆಲವೊಂದು ಕರ್ಮಗಳಿಗೆ ಅನ್ವಯಿಸುತ್ತೆ. 159 ಅಂತ ತಗೋತೀವಿ. ಆಮೇಲೆ 5ನೇ ಮನೆ ಬಂದು ಹಿಂದಿನ ಜನ್ಮದಲ್ಲಿ ಮಾಡಿರುವಂತ, ನಾನ್ ನಿಮ್ಗಾಗ್ಲೇ ಹೇಳ್ದೆ, ಒಬ್ಬ ಜಾತಕನ ಅವನ ಹಿಂದಿನ ಜನ್ಮದಲ್ಲಿ ಏನ್ ತಪ್ಪು ಮಾಡಿದಾನೆ, ಏನ್ ಸರಿ ಮಾಡಿದಾನೆ ಅಂತ ಕಂಡುಹಿಡಿಯೋ ಮನೆನೇ 5ನೇ ಮನೆ.
Okay. ಸೊ ಅವನು ಲಗ್ನ ಅವನು ಉದಯಿಸಿದಾಗ ಅವನು ಪ್ರಾರಬ್ಧ ಕರ್ಮ ಏನ್ ಮಾಡಿದಾನೆ, ಮುಂದೆ ಅವ್ನು ಏನ್ ಮಾಡ್ತಾನೆ 9th ಹೌಸ್ ತಗೊಂಡಾಗ, ಆ ತರ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮಗಳನ್ನ ನಾವು ನೋಡ್ತೀವಿ. ಆದ್ರೆ ಕೆಲವು ಹಿಂದಿನ ಜನ್ಮದಲ್ಲಿ ಮಾಡಿದ್ದಂತೂ ಅವನ್ನ ನಾವೇನೋ ಸರಿ ಮಾಡಕ್ಕಾಗಲ್ಲ, ಅದು ಅವ್ನು ಹಿಂದಿನ ಜನ್ಮದಲ್ಲಿ ಮಾಡಿ ಈಗ ನಡೀತಾ ಇರೋಂಥ ದಶೆ ತಗೊಂಡು ಅವನಲ್ಲಿ ಯಾವ ತಪ್ಪುಗಳಾಗುತ್ತೆ ಆ ಕರ್ಮಗಳನ್ನ ತಿದ್ದುಕೊಳ್ಳೋ ಅಂತ ಒಂದು ಮಾರ್ಗದರ್ಶನ ನಾವು ಕೊಡ್ಬೇಕಾಗತ್ತೆ. ತಪ್ಪುಗಳನ್ನ ಮಾಡ್ತಾರೆ ಮನುಷ್ಯರು, ಈ ತರ ತಪ್ಪು ಮಾಡ್ಬೇಡ, ಈ ತರ ತಪ್ಪು ಮಾಡ್ಬೇಡ. ನಾವು ಅದನ್ನ ಯಾವ ರೀತಿ ಹೇಳ್ತೀವಿ ಅಂದ್ರೆ, ಅವನು ಕೆಲವು ಸತಿ ಮಾತೃಶಾಪ, ಪಿತೃಶಾಪ, ಮಾತೃ ಅರಿಷ್ಟ ದೋಷ ಅಂತ ಹೇಳ್ತಾರೆ, ಪಿತೃ ಅರಿಷ್ಟ ದೋಷ ಅಂತ ಹೇಳ್ತಾರೆ. ಅಂತ ದೋಷಗಳಲ್ಲಿ ಜನನ ಆಗಿರುತ್ತೆ ಮಗು. ಆಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಯಾವ್ದನ್ನ? ಮಾತೃ ಅಧಿಷ್ಠದ ಯೋಗ, ಮಾತೃ ದೋಷ, ಮಾತೃ ಅಧಿಷ್ಠ ದೋಷ ಅಂತ ತಗೊಂಡಾಗ ಚಂದ್ರ ಅಫ್ಲಿಕ್ಟ್ ಆಗಿರ್ತಾನೆ ಜಾತಕದಲ್ಲಿ. ಸೊ ಚಂದ್ರ ಯಾವಾಗ ಅಫ್ಲಿಕ್ಟ್ ಆಗಿರ್ತಾನೆ, ಇವ್ರಿಗೆ ಮಾತೃ ಅರಿಷ್ಟ, ಚಂದ್ರ ತಾಯಿ ಕಾರಕ, ಮಾತೃಕಾರಕ. ಸೊ ಮಾತೃ ಅರಿಷ್ಟ ದೋಷದಲ್ಲಿ ಹುಟ್ಟಿರ್ತಾನ ಅವನು. ಆಗ ಇವನು ಹುಟ್ಟಿದಾಗ ತಾಯಿಗೆ ಸ್ವಲ್ಪ ತೊಂದರೆ ಆಗಿರುತ್ತೆ, ಅಂದ್ರೆ ಪ್ರಸವ ವೇದನೆ ಆಗಿರ್ಬೋದು, ಆ ತರ ಅವಳು ತುಂಬಾ ಕಷ್ಟಪಟ್ಟು ಡೆಲಿವರಿ ಆಗಿರುತ್ತೆ, ಆ ತರ ಮಾತೃ ಅರಿಷ್ಟ. ಆಗ ನಾವೇನ್ ಹೇಳ್ಬೇಕು ಅಂತಂದ್ರೆ, ನೀವು ಹೇಳ್ದಂಗೆ ಇದು ಮುಂದೆ ಮಾಡುವಂತ ತಪ್ಪುಗಳು. ನಾವು ನಿಮ್ಮ ತಾಯಿಗೆ ಯಾವುದೇ ರೀತಿ ತೊಂದರೆ ಕೊಡ್ಬೇಡಪ್ಪ, ಮುಂದೆ ನೀನು ಅವ್ರನ್ನ ದೂಷಣೆ ಮಾಡೋದಾಗ್ಲಿ, ಅಕಸ್ಮಾತ್ ಹೆತ್ತ ತಾಯಿ ಏನೇ ತಪ್ಪು ಮಾಡಿರ್ಬೋದು, ಅವ್ರು ದೂಷಣೆ ಮಾಡ್ಬೇಡ, ಅವ್ರಿಗೆ ನೀನ್ ಗೌರವ ಕೊಟ್ಕೊಂಡು ಹೋಗು, ಇದನ್ನ ಮಾರ್ಗದರ್ಶನ ಕೊಡ್ತಾ ಬರ್ತೀವಿ. ಅವನು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅವನ ಕರ್ಮ ಇನ್ನೂ ಕರ್ಮ ಸಿದ್ಧಾಂತ ಜಾಸ್ತಿ ಅವ್ನು ತಪ್ಪು ಮಾಡ್ತಾ ಹೋಗ್ತಾನೆ. ಅದನ್ನ ನಾವು ತಿದ್ದುತ್ತಾ ಹೋಗ್ಬೇಕು ಜ್ಯೋತಿಷರಾದವರು. ಆಮೇಲೆ ಈಗ ನೀವು ಹೇಳ್ದಂಗೆ ಕೆಲವರು ಶುಕ್ರ ಅದು ಹೆಂಡತಿನ ಸೂಚಿಸುತ್ತೆ. ಆ ಪುರುಷರ ಜಾತಕದ ಶುಕ್ರ ತೊಂದರೆ ವಕ್ರಿಯಾಗಿರ್ತಾನೆ ಅಥವಾ 12ನೇ ಮನೆಗೆ ಹೋಗಿರ್ತಾನೆ. ಅಂತ ಟೈಮಲ್ಲಿ ಇವ್ರಿಗೆ ಬೈ ಬರ್ತೆ ಹಿಂದಿನ ಜನ್ಮದಲ್ಲೇ ಇವ್ರು ಯಾವ್ದೋ ಹೆಂಡತಿ ಕಾಟ ಕೊಟ್ಟು ಈ ಜನ್ಮದಲ್ಲಿ ಅವಳು ಹೆಂಡತಿಯಾಗಿ ಸಿಕ್ಕಿರ್ತಾಳೆ. ಸೊ ಆವಾಗ ಆ ಹೆಂಡತಿಗೆ ಈ ಜನ್ಮದಲ್ಲಿ ಅವನು ತುಂಬಾ ಕೆಟ್ಟದಾಗ ನಡೆಸ್ಕೊಂತ ಇರ್ತಾನೆ, ಒಂಥರ ದಾಸಿ ತರ ನಡೆಸ್ಕೊಳ್ಳೋದು, ಅವಳು ಇರೋದೇ ನಾನು ಕೆಲಸ ಮಾಡಕ್ಕೆ ಅಂತ. ಅವಾಗ ನಾವು ಮಾರ್ಗದರ್ಶನ ಕೊಡ್ಬೇಕಾಗತ್ತೆ. ಹೋದ ಜನ್ಮದಲ್ಲೇ ನೀನು ಈ ತಪ್ಪು ಮಾಡಿದೆ, ಈ ಜನ್ಮದಲ್ಲಾದ್ರೂ ಹೆಂಡತಿನ ಪ್ರೀತಿಯಿಂದ ನೋಡ್ಕೊ, ಅಕ್ಕ ತಂಗಿರ್ನ ಪ್ರೀತಿ, ಸಹೋದರನ ಪ್ರೀತಿಯಿಂದ ನೋಡ್ಕೊ. ನೀನ್ ಮಾಡ್ತಾ ಇರೋದು ಇಲ್ಲಿ ಸ್ತ್ರೀ ಶಾಪ ಅಂತ ಹೇಳ್ತಾರೆ. ಅದನ್ನ ಸ್ತ್ರೀ ಶಾಪ ಮಾಡ್ತಾ ಇದೀಯಾ ನೀನು, ಇದಕ್ಕೆ ಗುರಿ ಆಗಿದೆಯಾ, ಅದೆಲ್ಲ ನೀವ್ ಹೇಳ್ದಾಗೆ ಅದ್ರಲ್ಲಿ ಜಾತಕದಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರ ಹೇಳ್ತಾ ಬಂದ್ರೆ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಅವ್ನು ಅದನ್ನ ಬಿಟ್ಬಿಟ್ಟು ಮಾಡಿದ್ದೇ ಮಾಡ್ತಾ ಇದ್ರೆ ಅವ್ನ ಕರ್ಮ ಬೆಳ್ಕೊಂಡು ಹೋಗುತ್ತೆ ಅಷ್ಟೇ. ಅದನ್ನ ಯಾರು ತಿದ್ದಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋಕೆ ಮಾರ್ಗದರ್ಶನ ಕೊಡೋದು ನಮ್ ಕರ್ತವ್ಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. 2 ಎಪಿಸೋಡ್ ಮಾಡಿದ್ವಿ, ಒಂದು ಮಂತ್ರದ ಬಗ್ಗೆ, ಒಂದು ಆಸ್ಟ್ರಾಲಜಿ ಬಗ್ಗೆ. ಎರಡರಲ್ಲೂ ತುಂಬಾ ಗೊತ್ತಿಲ್ದಿರೋ ವಿಷಯಗಳು ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ ಕಾರ್ಯಕ್ರಮ. ಧನ್ಯವಾದಗಳು. ಥ್ಯಾಂಕ್ ಯು.